ಗಾಯ್ಸ್ ನೋಡಿ ನಮ್ಮ ಅಪ್ಪ ಅಮ್ಮ ಹೋಗ್ತಿದ್ದಾರೆ. ಸೊಳ್ಳೆ ಔಷಧಿ ಹೊಡೆದ್ಬಿಟ್ಟಿದ್ದಾರೆ ಇಲ್ಲಿ. ಹಾಯ್ ಕರು. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮದುವೆಗೆ, ನಾಳೆ ಮದುವೆ ಇರೋದು, ಇವತ್ತು ಇದೆ ರಿಸೆಪ್ಷನ್ ಇದೆ, ನಾಳೆ ಮದುವೆ ಇದೆ ಗುಂಡ್ಲುಪೇಟೆಯಲ್ಲಿ. ಮೈಸೂರಿಗೆ ಹೋಗಿ ಉಳ್ಕೊಂಡು ಅಲ್ಲಿಂದ ನಮ್ಮ ಅತ್ತೆ ಮಾವನ ಎಲ್ಲರನ್ನೂ ಕರ್ಕೊಂಡು, ಎಲ್ಲರೂ ಅಂದರೆ ಅವರಿಬ್ಬರೇ, ಅತ್ತೆ ಮಾವನ ಕರ್ಕೊಂಡು ನಾವಿಬ್ರು, ಮಗಳಿಗೆ ಎಕ್ಸಾಮ್ ಇದೆ ಓದ್ಕೊಳ್ಳಿ ಅಂತ ಮನೆಯಲ್ಲೇ ಬಿಟ್ಟಿದ್ದೀವಿ. ಸೊ ನಾವಿಬ್ರು ಈಗ ಮೈಸೂರಿಗೆ ಹೋಗ್ತಾ ಇದೀವಿ. ನೈಟಲ್ಲಿ ಸ್ಟೇ ಆಗಿ ಬೆಳಿಗ್ಗೆ ಮದ್ವೆಗೆ ಹೋಗಿ ಬರೋಣ ಅಂತ ಹೊರಟಿದೀವಿ ಗೈಸ್. ಬೆಳಿಗ್ಗೆ ಇಲ್ಲಿಂದ ಎದ್ದು ಹೋಗಿ ಆಗಲ್ಲ, ಟೈಮ್ ಆಗುತ್ತೆ, 10:30ಗೆನೆ ಮುಹೂರ್ತ ಇದೆ. ಮೈಸೂರಿಗೆ ಹೋಗಿ ಕರ್ಕೊಂಡವ್ರನ್ನ ಎಲ್ಲ ಆಗಲ್ಲ. ಸೊ ಹಂಗಾಗಿ ಈಗ ಹೊರಟಿದೀವಿ. ಬನ್ನಿ, ಹೇಗಿರುತ್ತೆ ಏನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಈ ವ್ಲಾಗ್ ಹೇಗಿರುತ್ತೆ ಅಂತ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊಂತೀನಿ. ನಂಗೆ ಗೊತ್ತು ನೀ ತಗೊಂಡ್ರಲ್ಲ ಅಂತ, ಬಟ್ ನಾನ್ ತಗೊಂಡೆ. ಏನ್ ವಾಚ್? ವಾಚ್ ಕೊಡ್ತಿರ್ಲಿಲ್ವಾ ನಾನು? ನನಗ್ ಕನ್ಸ ಬಿದ್ದಿತ್ತು. ನೀನೇನಕ್ಕೆ? ತಗೊಂಡೆ ನಾನು. ಅಲ್ಲ, ನನಗ್ ವಾಚ್ ಬಗ್ಗೆನೂ ಮ್ಯಾಟ್ರ್ ಗೊತ್ತಿಲ್ಲ, ನೀನ್ ಅದ್ರ ಬಗ್ಗೆ ನನ್ಗೇನು ಹೇಳಿಲ್ಲ. ಈಗ ಬಂದ್ಬಿಟ್ಟು ಇಲ್ಲಿ ಇಷ್ಟು ದೂರ ಬಂದ್ಮೇಲೆ ವಾಚ್ ತಗೊಂಡ ಅಂದ್ರೆ ಏನ್ ಹೇಳಿ? ನಿಂಗೆ ಏನ್ ಗೊತ್ತಿರಲ್ಲ ಬಿಡ, ಮ್ಯಾಟ್ರೇ ಗೊತ್ತಿರಲ್ಲ ನಿನ್ಗೆ. ಮ್ಯಾಟ್ರ್ ಗೊತ್ತಿಲ್ಲದೆ ಮ್ಯಾಟ್ರ್ ಮಾಡ್ಬಿಟ್ಟಿರ್ತೀನಿ ನೀನು. ನೀನ್ ಮಾಡೋದ್ ಮ್ಯಾಟ್ರ್, ನಾನಲ್ಲ. ಸೊ ಈಗ ಹೊರಟಿದೀವಿ, ಬನ್ನಿ ಹೋಗೋಣ. ಹೋಗೋಷ್ಟಲ್ಲೇ ನೈಟ್ ಆಗತ್ತೆ. ಈ ತಿಂಗಳು ನೆಕ್ಸ್ಟ್ ಮಂತ್ ಪೋಸ್ಟ್ಪೋನ್ ಆಯ್ತು ಟ್ರಿಪ್. ಒಳ್ಳೇದಾಗ್ಲಿ. ಈಗ ಹೋಗಿ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇದೆ. ದೇವರಿಗೆ ಗೊತ್ತಾಗಿದೆ ನನ್ನ ಹತ್ರ ದುಡ್ಡಿಲ್ಲ, ಟ್ಯಾಕ್ಸ್ ಕಟ್ ಆಗ್ತಾ ಇದೆ, ಕಷ್ಟದಲ್ಲಿದ್ದೀನಿ ನಾನು ಅನ್ನೋದು. 12 months ಆಯ್ತಲ್ಲ, ನೆಕ್ಸ್ಟ್ ಮಂತ್ಗೂ ಕಟ್ ಆಗುತ್ತೆ. ನೋಡು ಹೆಂಗಿದೆ ಅಂದ್ರೆ ನಮ್ ಪರಿಸ್ಥಿತಿ. ನಾವು 12 ತಿಂಗಳು ದುಡಿದ್ರೆ 1 ತಿಂಗಳು ಸಂಬಳ ಸರ್ಕಾರ ಕೊಡಬೇಕು, ಹಂಗಿದೆ ನಮ್ಮ ಟ್ಯಾಕ್ಸೇಷನ್ ಸಿಸ್ಟಮ್. ಅದ್ರ ಜೊತೆಗೆ ಎಲ್ಲದಕ್ಕೂ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್, ತಿನ್ನಕ್ ಟ್ಯಾಕ್ಸ್. ಹಂಗಂತ ಇವ್ರಿಗೇನ್ ಸ್ಯಾಲ್ರಿ ಜಾಸ್ತಿ ಇಲ್ಲ. ಆಮೇಲೆ ಸ್ಯಾಲ್ರಿ 12 ತಿಂಗಳಿಗೆ 1 ಲಕ್ಷ ಅಂದ್ರೆ 12 ಲಕ್ಷ ಆಗೋಗುತ್ತಲ್ಲ. 1 ಲಕ್ಷದ ಮೇಲೆ ಸಂಬಳ ಇದೆ ಅನ್ಕೊಬಿಡ್ತಾರೆ. ಆತರ ಏನಿಲ್ಲ, ಲಕ್ಷಕ್ಕಿಂತ ಕಮ್ಮಿನೇ. ಬಟ್ ಇನ್ಸೆಂಟಿವ್ ಬರುತ್ತೆ ಇವ್ರಿಗೆ, ಒಂದೊಂದ್ ತಿಂಗಳು ಇವ್ರು ಟಾರ್ಗೆಟ್ ಅಚೀವ್ ಮಾಡ್ದಂಗ್ ಬರುತ್ತೆ. ಅದು ಕೂಡ ಅದು ಡೈರೆಕ್ಟ್ ಅಕೌಂಟ್ ಹೋಗೋದ್ರಿಂದ ಎಲ್ಲಾನು ಟೋಟಲ್ ಆಗುತ್ತೆ, ಇಯರ್ಗೆ ನಾವ್ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಅಂತ. ಸೊ ಹಂಗಾಗಿ ಒಂದೊಂದ್ ತಿಂಗಳು ಜಾಸ್ತಿ ಬರೋದು, ಒಂದೊಂದ್ ತಿಂಗಳು ಕಮ್ಮಿ ಬರೋದು, ಹಂಗಾಗುತ್ತೆ. ಈ ಸಲ ಏನಾಗಿದೆ, ಸ್ಯಾಲ್ರಿನಲ್ಲಿ 40,000 ದುಡ್ಡು ಟ್ಯಾಕ್ಸ್ಗೆ ಕಟ್ ಆಗಿದೆ. ಅಂದ್ರೆ ಇಷ್ಟು ದಿನ ಕಟ್ ಆಗಿಲ್ಲ, 12 ಲಕ್ಷ ಮೀರಿದ್ಮೇಲೆ ಕಟ್ ಆಗುತ್ತೆ. ಸೊ ಈಗ ಫೆಬ್ರವರಿ ಮಂತು, ನೆಕ್ಸ್ಟ್ ಮಾರ್ಚ್ಗೂ ಕಟ್ ಆಗುತ್ತೆ ಅಂತ ಇದಾರೆ. ನೋಡ್ಬೇಕು ಎಷ್ಟು ಕಟ್ ಆಗುತ್ತೆ ಅಂತ. 70,000 ಪೇ ಮಾಡ್ಬೇಕು ಟ್ಯಾಕ್ಸ್ ಈ ವರ್ಷ ನಾನು. ಅದು ಇನ್ಸೆಂಟಿವ್ ಜಾಸ್ತಿ ತಗೊಂಡಿರೋದ್ರಿಂದ ಕಟ್ ಆಗ್ತಿದೆ. ಅದೇ ಮತ್ತೆ ರಿಕವರಿ ಮಾಡ್ಕೋಬಹುದು ಅದನ್ನು. ನೋಡೋಣ, ಅದು ಅಪ್ಲೈ ಮಾಡ್ತೀನಿ ಅಂದರೆ ಹಿಂಗಾಗುತ್ತೆ, ಎಷ್ಟು ಬರುತ್ತೆ ಏನು ಅಂತ. ನೋಡಿ ಬಂದ್ವಿ ಮನೆ ಹತ್ರ. ಈಗ ಇಷ್ಟೊತ್ತಾಯ್ತು ಬರೋಷ್ಟರಲ್ಲಿ, ಒಂದು ಸ್ವಲ್ಪ ಕೆಲಸ ಆಯ್ತು, ಮುಗಿಸ್ಕೊಂಡು ಬಂದ್ವಿ. ಈಗ ಹೋಗಿ ಪಾಚ್ಕೊಳೋದಷ್ಟೇ, ಊಟ ಗೀಟ ಎಲ್ಲ ಆಯ್ತು, ಮಲ್ಕೊಳೋದಷ್ಟೇ. ಬೆಳಗ್ಗೆ ಎದ್ದು ಮದುವೆಗೆ ಹೋಗೋದು ಗೈಸ್. ಈಗ ಬಂದು ಮಲ್ಕೊಂಡಿದ್ದೀವಿ. ಈಗ ಟೈಮ್ ಎಷ್ಟಿದೆ ಟೈಮು? 11:04 ಆಗಿದೆ. ನಾನು ಲಿಫ್ಟಿಗೆ ರಿಮೂವ್ನೇ ಮಾಡಲಿಲ್ಲ, ಅದ್ರ ಮೇಲೆ ಲಿಪ್ ಬಾಮ್ ಹಚ್ಕೊಂಡಿದ್ದೀನಿ. ಎಷ್ಟು ಡಾರ್ಕಾಗಿ ಕಾಣಿಸ್ತೈತಿ. ಸೊ ಈಗ ಮಲ್ಕೊಳೋ ಟೈಮು 11:15 ಆಗಿದೆ. ಇಲ್ಲಿ ನೋಡಿ, ಇಲ್ಲಿಗೆ ಬಂದು ಇವರು ವರ್ಕ್ ಮಾಡ್ತಿರೋದು. ಈ ರಾತ್ರಿ ಏನಕ್ಕೆ ವರ್ಕ್ ಮಾಡ್ತಿದ್ದೀವಿ ಎಷ್ಟೊತ್ತಾದರೂ? ಏನು ಮಾಡೋದು, ಕೂಲಿ ಕಲಿಸ್ತವ್ರು ನಾವು, ಎಷ್ಟೊತ್ತಾದರೂ ಕೂಲಿ ಮಾಡೋದು. ಏನು ಗೊತ್ತಾ ಗೈಸ್, ಇವತ್ತು ಮಂತ್ ಎಂಡ್. ಸೊ ಮಂತ್ ಎಂಡ್ ದಿನ ಅಕೌಂಟ್ ಕ್ಲೋಸ್ ಮಾಡಬೇಕು ಅವರು. ಅವ್ರ ಹುಡುಗರೆಲ್ಲ ರಿಪೋರ್ಟ್ ಎಲ್ಲ ಈಗ ಕ್ಲೋಸ್ ಮಾಡಿ ಕಳಿಸಿದ್ರ ಎಲ್ಲ. ಇವ್ರೀಗ ರಿಪೋರ್ಟ್ ರೆಡಿ ಮಾಡಿ ಇವರ ಮೇಲೆ ಪೊಸಿಷನಲ್ಲಿ ಇರ್ತಾರಲ್ಲ, GM, ಅವರಿಗೆ ಕಳಿಸ್ಬೇಕು. VP ರಾಜ್ಕುಮಾರ್ ಸರ್ ಏನು ಪೊಸಿಷನ್ನಲ್ಲಿರೋದು? ಡೈರೆಕ್ಟರ. VP ಇಲ್ವಾ ನಿಮ್ಮದ್ರಲ್ಲಿ? ಅವರಿಗೆಲ್ಲ ಈಗ ರಿಪೋರ್ಟ್ ಕಳಿಸ್ಬೇಕು. ಇವರು ರಿಪೋರ್ಟ್ ಕಳಿಸಿನೇ ಮಲಗೋಕ್ಕಾಗೋದು. ಸೊ ಇದು ನಮ್ಮ ಮನೇಲಿ ಅಂದರೆ ವೈಫೈ ಹಾಕ್ಸ್ಕೊಂಡಿದ್ದೀವಿ, ಇಲ್ಲಿ ವೈಫೈ ಇಲ್ವಲ್ಲ. ಸೊ ಹಂಗಾಗಿ ಸ್ವಲ್ಪ ನಿಧಾನವಾಗಿ ಸಿಗ್ತಾ ಇದೆ.
ಅವ್ರಿಗೆ ತಲೆನೋವ್ತದೆ ಅಂತ ಕಾರಲ್ಲೇ ಮಾತ್ರೆ ಮರ್ತ್ಬಿಟ್ಟು ಬಂದ್ಬಿಟ್ಟೆ ನಾನು. ನೆನಪಾಗಲಿಲ್ಲ ನನಗೆ. ಹೋಗಿ ತಗೊಬ ಅಂದ್ರು. ಇಷ್ಟು ಕತ್ಲಲ್ಲಿ ನಾನು ಹೋಗೋದಪ್ಪ ಅಂದೆ. ಅವರೇ ಹೋಗ್ತವ್ರೆ ತಗೊಬರೋಕ್ಕೆ. ಆಚೆ ಮನೆ ಮುಂದೆನೇ ನಿಲ್ಲಿಸಿದ್ದಾರೆ, ತಗೊಬರ್ತಾರೆ ಹೋಗಿ. ನನಗೆ ವಾಟರ್ ಬಾಟ್ಲು ತೊಗೊಬನ್ನಿ ಹಿಂದೆ ತರ್ತೀನಿ ಅಂತ ಹೋಗಿದ್ದಾರೆ. ಹೇಳ್ರಿ, ಏನಂತ ಹೇಳ ನಿಂಗೆ? ಏನು ಹೇಳ್ತೀರ ಹೇಳ್ರಿ. ಈಗ ಮದುವೆಗೆ ಹೊರಟಿದ್ದೀವಿ. ಯಾವ ಊರು? ಗುಂಡ್ಲುಪೇಟೆಗೆ. ಇಲ್ಲಿಂದ 1 ಅವರ್ ಜರ್ನಿ. 7:30 ಈಗ ಬೆಳಗ್ಗೆ 7:30ಗೆ ಬಿಟ್ಟಿದ್ದೀವಿ. 8:30 ಮಾವ ನಾವಿಬ್ರು 8:30ಗೆ ರೀಚ್ ಆಗ್ತೀವಿ. ಅಲ್ಲೇ ತಿಂಡಿ ತಿನ್ನೋಣ ಅಂತ ಹೊರಟಿದ್ದೀವಿ. ಏನೋ ವಿಡಿಯೋ ತೆಗಿತೈತಲ್ಲ ಯಪ್ಪ. ಇಲ್ಲ ಗೈಸ್, ಈಗ ಬಂದ್ವಿ ಮದುವೆ ಚೌಟ್ರಿಗೆ. ನೋಡಿ, ಈಗ ಮದುವೆಗೆ ಹೋಗ್ಬೇಕು. ಮುಹೂರ್ತ ಇನ್ನೂ ಆಗಿರಲ್ಲ. ಹೋಗಿ ತಿಂಡಿ ತಿಂದು ಹೋಗೋದಷ್ಟೇ. ನಿಮ್ಮಲ್ಲಿಗೆ ತಗೋತವ್ರೇನ ಮತ್ತೆ? ಅಯ್ಯೋ ದೇವ್ರೆ, ಏನು ತಂದೆ? ಮೊಳ 60 ಮೊಳ 60 ಬೇಡವಾ? ಇಲ್ಲಿ ಹೂವು ಎಷ್ಟು ಅಷ್ಟೊಂದು ಚೆನ್ನಾಗೇ ಇಲ್ಲ ಹೂವು ಇಲ್ಲ. ತಿಂಡಿ ತಿನ್ನೋಣ ಹೋಗಿ. ಪಾರ್ಕಿಂಗ್ ಮಾಡ್ತವ್ರೆ ಗೈಸ್. ಈಗ ತಿಂಡಿಗೆ ಬಂದಿದ್ದೀವಿ. ಸ್ವಲ್ಪ ಕೇಸರಿಬಾತ್, ಇಡ್ಲಿ, ವಡೆ ಏನೋ ಮಾಡಿದ್ದಾರೆ. ಬಾರಿಸ್ತವ್ರೆ ಗೈಸ್. ತಿಂಡಿ ತಿಂದು ನೀರು ಕುಡಿಯೋಣ ಅಂತ ಬಂದಿದ್ವಿ ಕಾರ್ ಹತ್ರ. ಈಗ ಬಸ್ಸಲ್ಲಿ ಜನ ಎಲ್ಲ ಬಂದು ಇಳಿದಿದ್ದಾರೆ. ನಮ್ಮ ತಿಂಡಿ ಆಯಿತು, ನೀರು ಕುಡ್ಕೊಂಡು ಈಗ ಹೋಗ್ತಾ ಇದ್ದೀವಿ ಮಂಟಪಕ್ಕೆ. ಇನ್ನೇನು ಮುಹೂರ್ತ 9:15 ಸ್ಟಾರ್ಟ್ ಆಯ್ತಲ್ಲ. ಬರ್ತಾ ಇದ್ದಾರೆ ನೋಡಿ ಗಂಡು, ಮದುವೆ ಗಂಡು ಅವರೇ ಮದುವೆ ಗಂಡು. ಇಲ್ಲಿ ದೇವಸ್ಥಾನಕ್ಕೆ ಏನೋ ಬರ್ತಾ ಇದ್ದಾರೆ ಅಷ್ಟೇ. ಗಣಪತಿ ಮದುವೆ ಹುಡುಗಿ ಫೋಟೋಶೂಟ್ ಆಗ್ತಾ ಇದೆ. ಮದುವೆ ಹುಡುಗಿ ಈಗ ಬಂದು ಕುತ್ಕೊಂಡಿದ್ದೀವಿ. ಇನ್ನೂ ಮುಹೂರ್ತ ಆಗಿಲ್ಲ. ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ಕೂತು ಬೇಜಾರಾಗಿ ಆಚೆ ಹೋಗಿದ್ರು. ಈಗ ಬಂದು ಕುತ್ಕೋತಾ ಇದ್ವಿ.
ಗೈಸ್ ನೋಡಿ ಮದುವೆ ಹೆಣ್ಣು ಗಂಡು ನಾವು ದಾರೆ ಎರ್ದಾಯಿತು ಗೈಸ್. ಈಗ ಹೊರಟಿದ್ದೀವಿ ಮದುವೆ ಮುಗಿಸ್ಕೊಂಡು. ಅತ್ತೆ ಮಾವನ ಮನೆಗೆ ಡ್ರಾಪ್ ಮಾಡಿ ನಾವಿಬ್ಬರು ಈಗ ಬ್ಯಾಕ್ ಟು ಬೆಂಗಳೂರು. ಬಾಯ್. ಈಗ ಹೊರಟ್ವಿ ಗೈಸ್. ಮಗಳಿಗೆ ನಾಳೆ ಟೆಸ್ಟ್ ಇರೋದ್ರಿಂದ ಎಕ್ಸಾಮ್ ಇರೋದ್ರಿಂದ ಫೈನಲ್ ಎಕ್ಸಾಮ್ ಇದೆ. ಓದ್ಕೊಳಕ್ಕೆ ಮನೇಲೇ ಬಿಟ್ಟು ಬಂದಿದ್ವಿ. ಈಗ ಹೋಗ್ತಾ ಇದ್ವಿ. ಈಗ ಎಷ್ಟು ಟೈಮು? 4:45. ಒಂದು 5:45, 6:45, 7 ಗಂಟೆ ಹೋಗ್ತೀವಿ ಮನೆಗೆ. ಸೊ ಅಲ್ಲಿ ಮದುವೆ ಮನೆಯಿಂದ ರಿಲೇಷನ್ಸ್ ಎಲ್ಲ ಸಿಕ್ಕಿದ್ರಿಂದ ಜಾಸ್ತಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ. ಅಲ್ಲಿಂದ ಮುಹೂರ್ತದಿಂದ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಆಮೇಲೆ ಊಟಕ್ಕೆ ಹೋದ್ವಿ. 11:30 ಊಟ ಮಾಡಿಬಿಟ್ವಿ. ಬೇಗ ಊಟ ಆಯಿತು. ಸೊ ಹಂಗಾಗಿ ಮನೆಗೆ ಬಂದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಮತ್ತು ಅವ್ರಿಗೆ ಮುಯಿ ಕೊಟ್ಬಿಟ್ಟು ಫೋಟೋ ಗಿಟೋ ತೆಗೆಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 2 o'clock ಆಗಿತ್ತು. 1 hour ಮಲಗಿದ್ವಿ. ಈಗ ಎದ್ದು ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ ಅತ್ತೆ ಮಾವನ ಬಿಟ್ಬಿಟ್ಟು. ಸೊ ಅಲ್ಲಿ ಜಾಸ್ತಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಆಗಿ. ಸೊ ಈಗ ಇಲ್ಲಿಗೆ ಬಂದು ನಾನು ಥೈಲ್ಯಾಂಡ್ ವಿಡಿಯೋನೇ ಹಾಕಿಲ್ಲ. ನೀನು ಹಾಕ್ಬೇಕು, ಆಮೇಲೆ ಒಂದೊಂದೇ ಹಾಕ್ತೀನಿ ಇರು. ಯಾವಾಗಲೂ ಒಂದೇ ಸಲ ಹಾಕೋಕ್ಕಾಗುತ್ತಾ? ನಡೆಸೋದ್ಮೇಲೆ ಹಾಕ್ತೀಯ. ಸೊ ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್, ಶೇರ್, ಕಾಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು.